ಶ್ರೀ ಗುರುಭ್ಯೋ ನಮಃ. ವಾಗರ್ತ ವೀವ ಸಂಪ್ರೋಕ್ತೋ ವಾಗರ್ತ ಪ್ರತಿಪತ್ತಯೇ ಜಗದಹೋ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರ. ನನ್ನ ಪೂಜ್ಯ ಗುರುಗಳಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ವೀಕ್ಷಕರೇ, ಈ ಒಂದು ಎರಡು ಮಾತನ್ನ ನಿಮ್ಮ ಹಂಚಿಕೊಳ್ಳಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡಿ, ಎಷ್ಟೋ ಜನ ಹೆಣ್ಮಕ್ಳಿಗೆ ನೋಡೋಕ್ಕೆ ಚೆನ್ನಾಗಿರ್ತಾರೆ, ಅಪ್ಪ ಅಮ್ಮ ಒಳ್ಳೆಯವರಿದ್ದಾರೆ, ಒಳ್ಳೆ ಮನೆತನ ಇದೆ, ಒಳ್ಳೆ ಆಸ್ತಿ ಇದೆ, ಆದರೂ ಮದುವೆ ಆಗ್ತಾ ಇಲ್ಲ. ಏನು ಕಾರಣ ಇರ್ಬೋದು? ಕೆಲವೊಂದು ದೋಷಗಳು ಅವ್ರಿಗೆ ಇರುತ್ತೆ. ಈಗ ಅನ್ಕೊಳ್ಳಿ, ಒಂದು ಹುಡುಗಿಗೆ, ಒಂದು ವಧುವಿಗೆ, ಮಗಳಿಗೆ ಮದುವೆ ಆಗ್ತಾ ಇಲ್ಲ ಅಂದ್ರೆ ಕುಜ ದೋಷ ಇರ್ಬೋದು. ಸೊ ಕುಜ ದೋಷ ಅಂತಂದ್ರೆ ಅದೇನು, ಕುಜ ದೋಷ ಅಂದ್ರೆ ಅಂತ ತುಂಬಾ ದೊಡ್ಡ ಪ್ರಾಬ್ಲಮ್ ಏನಿಲ್ಲ. ಜನ ಮಾತ್ರ ಎದುರಿಸ್ಬಿಟ್ಟಿರ್ತಾರೆ, ಕುಜ ದೋಷ ಇದೆ ಅಂತ ಅಂದ್ಬಿಡ್ತದೆ. ಕುಜ ದೋಷ ಅದು ಅಂತ ಒಂದು ಭಯಾನಕ ಒಂದು ದೋಷ ಏನಿಲ್ಲ. ಅಂದ್ರೆ ಜನ ತನ್ನ ಒಂದು ಪೂಜೆನಲ್ಲಿ ಮಾಡಿಸ್ಬಿಟ್ಟು ಭಯ ಪಡಿಸ್ಬಿಟ್ಟು ಒಂದು ಏನೋ ಅವರಿಂದ ಒಂದು ಒಳ್ಳೆ ಶುಲ್ಕನ ಪಡಿಬೇಕು ಅಂತೇಳಿ ಅವರು ಭಯಪಡಿಸ್ತಾರೆ. ಅದು ಎಲ್ಲರೂ ಆ ಥರ ಇರ್ತದೆ, ಹೇಳ್ತಾ ಇಲ್ಲ, ದಯವಿಟ್ಟು ಆ ಥರ ನನ್ನ ಮಾತನ್ನ ತಪ್ಪು ರೀತಿಯಲ್ಲಿ ಭಾವಿಸ್ಬೇಡಿ. ನೋಡಿ, ಇಲ್ಲಿ ಪ್ರತಿಯೊಂದು ದೋಷನ್ನು ಪರಿಹಾರ ಮಾಡ್ಕೋಬಹುದು. ನೋಡಿ ವೀಕ್ಷಕರೇ, ಆ ಥರ ಏನಾದರೂ ದೋಷ ನಿಮ್ಮಲ್ಲಿ ಕಂಡು ಬಂದಲ್ಲಿ ಅಥವಾ ಯಾರಾದರೂ ಹೇಳಿದ್ರಲ್ಲಿ ದಯವಿಟ್ಟು ನನ್ನನ್ನು ನೀವು ಕನ್ಸಲ್ಟ್ ಮಾಡಿ, ನಾನು ನಿಮಗೆ ಮಾರ್ಗದರ್ಶನ ಕೊಡ್ತೀನಿ. ನೋಡಿ ವೀಕ್ಷಕರೇ, ನಾನು ಏನು ಮಾರ್ಗದರ್ಶನ ಕೊಡ್ತೀನಿ ಅದರಿಂದ ಸಾಲ್ವ್ ಆಗಲ್ಲ. ನಾನು ಏನು ಮಾರ್ಗದರ್ಶನ ಕೊಡ್ತೀನಿ ಅದು ನೀವು ಪಾಲನೆ ಮಾಡಬೇಕು, ಆವಾಗ ಅದು 100% ಸಾಲ್ವ್ ಆಗುತ್ತೆ. ಮಾರ್ಗದರ್ಶನ ಕೊಡೋಕ್ಕೆ ನಾನು ರೆಡಿ ಇದ್ದೀನಿ, ಪಾಲನೆ ಮಾಡೋಕ್ಕೆ ನೀವು ರೆಡಿ ಇದ್ರೆ ದಯವಿಟ್ಟು ಬನ್ನಿ ಅಂತ ಕೇಳ್ಕೊಳ್ತೀನಿ. ವೀಕ್ಷಕರೇ, ಈ ಮದುವೆ ಅನ್ನೋದನ್ನ ಯಾವ ಥರ ಮ್ಯಾಚ್ ಮಾಡಬೇಕು ಅಂತ ನಾನು ವಿಡಿಯೋ ಮಾಡಿದ್ದೀನಿ, ದಯವಿಟ್ಟು ಅದನ್ನು ನೋಡಿ ನಿಮ್ಮ ಕಮೆಂಟ್ ತಿಳಿಸಿ. ವೀಕ್ಷಕರೇ, ನಿಮಗೆ ಯಾವುದೇ ಥರ ಸಂಶಯ ಇದ್ದರೆ, ಅಂದರೆ ಡೌಟ್ ಇದ್ದರೆ ದಯವಿಟ್ಟು ನನ್ನ ಕಮೆಂಟಲ್ಲಿ ತಿಳಿಸಿ. ನಾನು ನಿಮಗೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಪ್ರಯತ್ನಕ್ಕಿಂತ ಕೊಟ್ಟೆ ಕೊಡ್ತೀನಿ.